ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ರಾಶಿಯಾಧಿಪತಿ ಬುಧ 3ನೇ ಮನೆಯಲ್ಲಿ ಕುಜನ್ ಜೊತೆ ಇದ್ದಾರೆ. 3ನೇ ಮನೆಯಲ್ಲಿ ಕುಜನ ಜೊತೆ ಇರೋದು, ಕುಜನ ಒಂದು ಸಂಬಂಧ ಹೊಂದಿರೋದು ಎಲ್ಲ ಒಂದ್ ಕಡೆ ನಿಮ್ಗೆ ಒಂದು ತುಂಬಾ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಈ ಒಂದು 45 ದಿನ ಅಂದ್ರೆ 1.5 ತಿಂಗಳಲ್ಲಿ ತುಂಬಾ ಚೆನ್ನಾಗಿರೋ ರಾಶಿ ಅಂದ್ರೆ ಕನ್ಯಾ ರಾಶಿನೇ. ಅದರಲ್ಲೂ ನಿಮ್ಗೆ ಶನಿ ದೃಷ್ಟಿ ನಿಮ್ಮ ಮೇಲೆ ಬಿದ್ರು, ಯಾಕಂದ್ರೆ ಸಪ್ತಮದ ಶನಿ ದೃಷ್ಟಿ ಬಿದ್ರು, ನಿಮ್ಮ ರಾಶಿಯಲ್ಲಿ ಶುಕ್ರ ಬಂದಿರೋದ್ರಿಂದ, ಶುಕ್ರ ಕೂಡ ನೀಚನಾಗಿರೋದ್ರಿಂದ, ಎಲ್ಲ ಒಂದ್ ಕಡೆ ಶನಿ ಶುಕ್ರ ಒಬ್ಬರನ್ನೊಬ್ರು ನೋಡೋದ್ರಿಂದ ನಿಮ್ಮ ಕೆಲಸ ಏನಿದೆ ಅದರಲ್ಲೂ ನೋಡಿ, ಯಾವ್ದಾದ್ರೂ ನಿಮ್ಗೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ ನಿಮ್ಗೆ, ಅದರಲ್ಲೂ ಲೇಡೀಸ್ ಯಾರೆಲ್ಲ ಹೆಂಗಸರಿದ್ದೀರಾ ಅವ್ರಿಗೆ ತುಂಬ ಅಚೀವ್ಮೆಂಟು ಮತ್ತೆ ನಿಮ್ಮ ಮನೆಯಲ್ಲಿ ಏನೇ ಕೆಲಸ, ಯಾಕಂದ್ರೆ ನಿಮ್ಮ ಮನೇಲಿ ಏನೇ ಕೆಲಸ ಮಾಡ್ಬೇಕಾದ್ರೂ ಗಂಡಸರು ಕೂಡ, ನಿಮ್ಮ ಮನೆಯಲ್ಲ ಗಂಡಸರು ಕೂಡ ನಿಮ್ಮ ಮನೆ ಹೆಂಗಸರಿಗೆ ಈ ಒಂದು 1.5 ತಿಂಗಳು ನಿಮ್ಮ ಕೆಲಸವನ್ನ ಅವ್ರಿಗೊಪ್ಪಿಸಿ. ಯಾಕಂದ್ರೆ ಶನಿ ದೃಷ್ಟಿ ನೇರ ಬಿಡೋದ್ರಿಂದ ಮತ್ತೆ ಶನಿ ಶುಕ್ರ ಒಬ್ಬರನ್ನೊಬ್ರು ನೋಡೋದ್ರಿಂದ ಎಲ್ಲ ಒಂದ್ ಕಡೆ, ಅದರಲ್ಲೂ ಗುರುವಿನ ದೃಷ್ಟಿ, ಯಾಕಂದ್ರೆ ನಿಮ್ಮ ಮನೆಯ 11ನೇ ಮನೆಯ ಗುರುವಿನ ದೃಷ್ಟಿ ನೇರ ಶನಿ ಮೇಲೆ ಬೀಳೋದ್ರಿಂದ ಎಲ್ಲೋ ಒಂದ್ ಕಡೆ ಹೆಂಗಸರಿಗೆ ತುಂಬಾ ಲಾಭ ಅಂತ ಹೇಳ್ತೀನಿ. ಹಾಗಾಗಿ ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸಕ್ಕೆ ನಿಮ್ಮ ಮನೆ ಲೇಡೀಸ್ನ ಕಳಿಸಿ, ತುಂಬಾ ಚೆನ್ನಾಗಿ ನಿಮ್ ಕೆಲಸ ಆಗುತ್ತೆ, ಒನ್ ಟೇಕಲ್ಲಿ ನಿಮ್ಗೆ ಕೆಲಸ ಆಗುತ್ತೆ. ಅದೇ ರೀತಿ ಅತಿ ಹೆಚ್ಚು ಮನೆಯ ಹೆಂಗಸರು ಏನಪ್ಪ ಮಾಡ್ಬೇಕು ಅಂತಂದ್ರೆ, ಅತಿ ಹೆಚ್ಚು ನೀವು ಶುಕ್ರನಿಗೋಸ್ಕರ ನಿಮ್ಮ ಮನೆಯಲ್ಲಿ ಡೈಲಿನೂ ನೀವು ತುಪ್ಪದ ದೀಪ ಹಚ್ಚಿ, ತುಂಬಾ ಒಳ್ಳೇದಾಗುತ್ತೆ. ಕನ್ಯಾ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರೆಲ್ಲರೂ ತುಪ್ಪದ ದೀಪ ಹಚ್ಚಿ. ಹೇಳದ್ನಲ್ಲ, ಕನ್ಯಾ ರಾಶಿ ಲೇಡೀಸ್ಗೆ ಮಾತ್ರ ಸೂಪರ್ ಟೈಮ್ ಅಂತ ಹೇಳ್ಬೋದು. ನೀವು ಯಾವುದೇ ಕೆಲಸ ಕಾರ್ಯ ಮಾಡಿ, ಅಥವಾ ನೀವೇನೋ ಒಬ್ರ ಹತ್ರ ಹೋಗಿ ಏನೋ ಒಂದು ಮೀಟಿಂಗ್ ಮಾಡಿ ನಿಮ್ಗೆ ಓಕೆ ಆಗ್ಬಿಡುತ್ತೆ, ಅಥವಾ ಒಂದು ಕಾರ್ ತಗೋಬೇಕಾ, ಗಾಡಿ ತಗೋಬೇಕಾ, ಮನೆ ತಗೋಬೇಕಾ, ಎಲ್ಲದಕ್ಕೂ ನೀವೇ ಮುಂದಾಳತ್ವವಾಗಿ ಹೋಗಿ. ಎಲ್ಲೋ ಒಂದ್ ಕಡೆ ನಿಮ್ಮ ಕೆಲಸ ಎಲ್ಲ ಪಾಸಿಟಿವ್ ಆಗುತ್ತೆ. ಯಾಕಂದ್ರೆ ನಿಮ್ಮ ಒಂದು ಯೋಗ ಆ ರೀತಿ ಇದೆ ನಿಮ್ಗೆ ಕನ್ಯಾ ರಾಶಿಯವರಿಗೆ. ಜೊತೆಗೆ ನೋಡಿ, ನಿಮ್ಗೆ 2ನೇ ಮನೆ ಶುಕ್ರ ಧನಸ್ಥಾನದಲ್ಲಿ ಸೂರ್ಯ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಗೆ ನಿಮ್ಮ ಕೆಲಸ ಕಾರ್ಯ ತುಂಬಾ ಚೆನ್ನಾಗಾಗುತ್ತೆ. ಮತ್ತೆ ನಿಮ್ಗೆ ಧನದ ಅರಿವಿರೋದಿಲ್ಲ, ಯಾಕಂದ್ರೆ 12ನೇ ಮನೆಯವನು ನಿಮ್ಗೆ 2ನೇ ಮನೆಗೆ ಬಂದಿರೋದು ತುಂಬಾ ಲಾಭದಲ್ಲಿರ್ತಾನೆ. ಅದೇ ರೀತಿ ನಿಮ್ಮ ದೊಡ್ಡವರು, ನಿಮ್ಮ ಮನೆ, ನಿಮ್ಮ ತಂದೆಯಿಂದ ಕೂಡ ಯಾರೆಲ್ಲ ಮನೇಲಿ ಇರ್ತೀರಾ, ಅವ್ರ ತಂದೆ ಆಗಿರ್ಬೋದು, ತಂದೆ ಸಂಬಂಧರಾಗಿರ್ಬೋದು, ಅವರಿಂದ ಕೂಡ ಲಾಭನೇ ಅಂತ ಹೇಳ್ಬೋದು. 3ರಲ್ಲಿ ಬುಧ ಮತ್ತೆ ಕುಜ ಸ್ವಂತ ಮನೇಲಿ ಇರೋದ್ರಿಂದ ತುಂಬಾ ಸ್ಟ್ರಾಂಗ್ ಆಗಿರ್ತಾನೆ. ಬುಧ ಮತ್ತೆ ಕುಜ ಸೇರಿರೋದ್ರಿಂದ 3ನೇ ಮನೇಲಿ ಫ್ರೆಂಡ್ಸು, ಅಥವಾ ನಿಮ್ಮ ಅಕ್ಕ ತಂಗಿ, ನಿಮ್ಮ ಅಣ್ಣ ತಮ್ಮ, ಅಥವಾ ನಿಮ್ಗೆ ಯಾರಾದ್ರೂ ತುಂಬಾ ಬೇಕಾಗಿರೋರು ನಿಮ್ಗೆ ತುಂಬಾ ಸಹಾಯ ಹಸ್ತವನ್ನ ನೀಡ್ತಾರೆ ಅಂತ ಹೇಳ್ಬೋದು. ನೀವು ಕೂಡ ತುಂಬಾ ಚೆನ್ನಾಗಿರ್ತೀರಾ ಅಂತ ಹೇಳ್ಬೋದು. ಅದೇ ರೀತಿ ನಿಮ್ಗೆ ನೋಡಿ, 5ನೇ ಮನೆ ಅಂತ ಬಂದಾಗ, 5ನೇ ಮನೆ ನಿಮ್ಗೆ ಮಕರ ರಾಶಿ ಆಗಿರುತ್ತೆ. ಅಲ್ಲಿ ಗುರುವಿನ ದೃಷ್ಟಿ ಬೀಳುತ್ತೆ. ಗುರುವಿನ ದೃಷ್ಟಿ ಬೀಳೋದ್ರಿಂದ ಅಲ್ಲೂ ಕೂಡ ನಿಮ್ಮ ಮಕ್ಕಳಿಂದ ಒಂದು ಖುಷಿ ವಿಚಾರ ಆಗಿರ್ಬೋದು, ಅಥವಾ ಯಾರಿಗೆಲ್ಲ ಕನ್ಯಾ ರಾಶಿಯವರಿಗೆ ಮಕ್ಕಳಿರಲ್ಲ ಅವ್ರಿಗೆ ಮಕ್ಕಳಾಗ ಯೋಗ ಆಗಿರ್ಬೋದು, ಅಥವಾ ನಿಮ್ಮ ಮಕ್ಕಳಿಂದ ಅಚೀವ್ಮೆಂಟ್ ಜಾಸ್ತಿ ಆಗಿರ್ಬೋದು, ಇದರಿಂದ ತುಂಬಾ ಖುಷಿ ಪಡ್ತೀರಾ ಅಂತ ಹೇಳ್ಬೋದು. ಮತ್ತೆ ಪೂರ್ವ ಪುಣ್ಯ ಅಂತ ಬಂದಾಗ, ನಿಮ್ಮ ಮನೆಯ ಹಿರಿಯರು ಅಥವಾ ನಿಮ್ಮ ತಾತ, ನಿಮ್ಮ ಮುತ್ತಾತ ಯಾರೋ ಒಬ್ರು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಾಗಿ ಪರಿವರ್ತನೆ ಆಗ್ತಾರೆ ಅಂತ ಹೇಳುತ್ತೆ. ಅದು ಕೂಡ ಈ ಒಂದು ಯೋಗನೆ ಅಂತ ಹೇಳ್ಬೋದು. ಇವಾಗ ಏನಾದ್ರೂ ಕನ್ಯಾ ರಾಶಿಯವರು ಕನ್ಸೀವ್ ಆದ್ರೆ ನಿಮ್ಮ ಹಳೆಯ ತಲೆಮಾರೇ ನಿಮ್ಮ ಮನೆಗೆ ಬರುತ್ತೆ ಅಂತ ಹೇಳ್ಬೋದು. ಇದು ನಿಮ್ಗೆ ತುಂಬಾ ಯೋಗದ ಒಂದು ತಿಂಗಳಾಗಿರುತ್ತೆ. ಜೊತೆಗೆ ನೋಡಿ, ನಿಮ್ಗೆ 6ನೇ ಮನೆಯಲ್ಲಿ ರಾಹು ಇದ್ದಾಗ ಸ್ವಲ್ಪ ನೀವು ಎಲ್ಲದಕ್ಕೂ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ನಿಮ್ಮ ಹೆಲ್ತ್ ನೋಡ್ಕೊಳ್ಬೇಕಾಗುತ್ತೆ. ಮತ್ತೆ ಯಾರಾದ್ರೂ ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆ ಇರೋರು ಯಾರಾದ್ರೂ ತಂದಿಕ್ಕಿ ತಮಾಷೆ ಮಾಡ್ಬೋದು, ಅದನ್ನ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ನೀವು ಪರಿಹಾರನೂ ಮಾಡ್ಕೊಳ್ಬೇಕಾಗುತ್ತೆ. ಆ ಪರಿಹಾರವನ್ನ ನಿಮ್ಗೆ ಲಾಸ್ಟಲ್ಲಿ ಹೇಳ್ತೀನಿ. ಜೊತೆಗೆ ನಿಮ್ಗೆ ಶನಿ ನಿಮ್ಗೆ 7ನೇ ಮನೆ ಶನಿ ನೇರ ದೃಷ್ಟಿ ಆದ್ರೆ, ಅಲ್ಲಿ ಗುರುವಿನ 9ನೇ ದೃಷ್ಟಿ ಬೀಳೋದ್ರಿಂದ ಅಲ್ಲೂ ಕೂಡ ನಿಮ್ಗೆ ಪಾಸಿಟಿವ್ ಆಗಿರುತ್ತೆ. 7ನೇ ಮನೆಯಲ್ಲಿ ಎಲ್ಲೋ ಒಂದ್ ಕಡೆ ಅರ್ಧ 50-50 ರಿಸಲ್ಟ್ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ತುಂಬಾ ಚೆನ್ನಾಗಿರ್ತೀರಿ ಅಂತ ಹೇಳ್ಬೋದು. ಚೆನ್ನಾಗಿರಕ್ಕೆ ಟ್ರೈ ಮಾಡಿ. ಎಲ್ಲ ಒಂದ್ ಕಡೆ ಮನಸ್ತಾಪ ಇದ್ರು ಈ ಒಂದು ಟೈಮಲ್ಲಿ ಸ್ವಲ್ಪ ನಿಮ್ಗೆ ಆ ಮನಸ್ತಾಪ ದೂರ ಆಗುತ್ತೆ, ಅಥವಾ ಅವರಿಂದ ನಿಮ್ಗೆ ಬ್ಲೆಸ್ಸಿಂಗ್ಸು, ನಿಮ್ಮಿಂದ ಅವ್ರಿಗೆ ಬ್ಲೆಸ್ಸಿಂಗ್ಸು, ಎಲ್ಲ ಒಂದ್ ಕಡೆ ತುಂಬಾ ಚೆನ್ನಾಗಿರ್ತೀರಾ ಅಂತ ಹೇಳ್ಬೋದು. ಜೊತೆಗೆ ನಿಮ್ಗೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ಗುರು ನಿಮ್ಗೆ 11ನೇ ಮನೇಲಿ ಬಂದಿರೋದು ತುಂಬಾ ಲಾಭದಲ್ಲಿದ್ದಾನೆ. ಗುರುವಿನ ಲಾಭ. ಅದೇ ರೀತಿ ನೋಡಿ, ನಿಮ್ಗೆ 3ನೇ ಮನೆ, ಅದೇ ರೀತಿ ನಿಮ್ಗೆ 5ನೇ ಮನೆ, ಮತ್ತೆ ನಿಮ್ಗೆ ಮೀನರಾಶಿ 7ನೇ ಮನೆ, ಇದು ಕೂಡ ನಿಮ್ಗೆ ಆಕ್ಟಿವೇಟ್ ಆಗುತ್ತೆ. ಈ 3 ಮನೆಗಳ ಲಾಭ, ಜೊತೆಗೆ ನಿಮ್ಗೆ 11ನೇ ಮನೆ ಲಾಭ. 11ನೇ ಮನೆ ಅಂತಂದ್ರೆ ನಿಮ್ಮ ದುಡ್ಡು ಕಾಸು ಎಲ್ಲವೂ ಕೂಡ ಈ ಒಂದು ಟೈಮಲ್ಲಿ ನಿಮ್ಮ ಸೇವಿಂಗ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೇವಿಂಗ್ಸ್ ಜಾಸ್ತಿ ಆಗ್ಬೇಕಂದ್ರೆ ನಿಮಗೆ ದುಡ್ಡು ಬರಬೇಕು. ಹಾಗಾಗಿ ನಿಮ್ಮ ದುಡ್ಡು, ನಿಮ್ಮ ಸೇವಿಂಗ್ಸ್ ಅತಿ ಹೆಚ್ಚು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀನಿ. ಮುಖ್ಯವಾಗಿ ಕನ್ಯಾ ರಾಶಿಯವರು ಏನಪ್ಪ ಮಾಡ್ಬೇಕು ಅಂತಂದ್ರೆ, ಅತಿ ಹೆಚ್ಚು ನೀವು ಕನ್ಯಾ ರಾಶಿಯವರು ಅತಿ ಹೆಚ್ಚು ಹೆಸರುಗಳನ್ನ ಡೈಲಿ
ಡೈಲಿ ಒಂದು ಚೂರಾದ್ರೂ ಹೆಸರು ಕಾಳನ್ನ ಯೂಸ್ ಮಾಡಿ ಅಥವಾ ಅದ್ರ ಸ್ಪೋರ್ಟ್ಸ್ ಮಾಡಿಸ್ಕೊಂಡು ತಿನ್ನೋದು, ಅಥವಾ ಹೆಸರು ಕಾಳನ್ನ ಎಲ್ಲೋ ಒಂದು ಟೆಂಪಲ್ ಕೊಡೋದು, ಇಲ್ಲ ಮನೇಲಿ ತಂದು ಹೆಸರು ಕಾಳನ್ನ ಅತಿ ಹೆಚ್ಚು ಸ್ಟಾಕ್ ಮಾಡೋದು, ಇದೆಲ್ಲ ಮಾಡಿದ್ರೆ ನಿಮ್ಗೆ ಈ 1.5 ತಿಂಗಳು ನಿಮ್ದೇ ತಿಂಗಳು ಅಂತ ಹೇಳ್ಬೋದು. ನವೆಂಬರ್ ಪೂರ್ತಿ ಸಿಕ್ಕಾಪಟ್ಟೆ ರಾಜಯೋಗದಲ್ಲಿ ಇರ್ತೀರ ಕನ್ಯಾ ರಾಶಿಯವರು ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ಮಾತಾಡೋಣ.